ನಮಸ್ಕಾರ. ಮನಿ ಮಾರ್ಗ ಯೂಟ್ಯೂಬ್ ಚಾನಲ್‌ಗೆ ಸ್ವಾಗತ. ವಾರದ ವಿಶ್ಲೇಷಣೆ ಏಪ್ರಿಲ್ 20 ರಿಂದ ಏಪ್ರಿಲ್ 24ರದ್ದು ವಾರದ ವಿಶ್ಲೇಷಣೆ ಮಾಡೋಕ್ಕೋಸ್ಕರ ಬಂದಿದ್ದೀನಿ. 18ನೇ ತಾರೀಕು ಏಪ್ರಿಲು ಸುಮಾರು 4 ಗಂಟೆ 15 ನಿಮಿಷ ಶನಿವಾರ ವಿಶ್ಲೇಷಣೆ ಮಾಡ್ತಾ ಇದ್ದೀನಿ. ಕಳೆದ ವಾರ ವಿಶ್ಲೇಷಣೆ ಮಾಡ್ತಾ ಹೇಳಿದ್ದೆ. ಒಂದಿಷ್ಟು ಹುಚ್ಚರು ಸಂತೆ ಆಗಿದೆ. ಇರಾನ್ ಮತ್ತು US ಏನಿತ್ತು ಆ ಡಿಸ್ಕಷನ್ನು ಮುರಿದು ಬಿದ್ದಿತ್ತು. ಸೊ ಸೀಸ್ ಫೈರ್ ಅಂತ ಏನಿದ್ದು ಕ್ಯಾನ್ಸಲ್ ಆಯಿತು ಸಡನ್ ಆಗಿ. ಸೋಮವಾರದ ದಿವಸ ಮೀನ್ಸ್ ಶುಕ್ರವಾರ ಆ್ಯಕ್ಚುಲಿ ಸೀಸ್ ಫೈರು ಡಿಸ್ಕಷನ್ನು ಅದೆಲ್ಲ ಅಂತ ಹೇಳಿದರು. ಸೋಮವಾರ ಬೆಳಿಗ್ಗೆನೆ ಅದ್ರದ್ದು ರಿಯಾಕ್ಷನ್ ಬಂದ್ಬಿಡ್ತು ಆ್ಯಕ್ಚುಲಿ. ಸೊ ಮಾರ್ಕೆಟು ಗ್ಯಾಪ್ ಡೌನ್ ಆಗಿಬಿಡ್ತು. ಮತ್ತೆ ಈ ಥರ ಡಿಸ್ಕಷನ್ ಮತ್ತೆ ಇನಿಷಿಯೇಟ್ ಆಗಿದೆ, ಚೆನ್ನಾಗಾಗ್ತಿದೆ ಅಂತ ಒಂದು ಅದೇ ಒಂದು ಮೀನ್ಸ್ ಫಸ್ಟ್ಗೆ ಒಂದು ಹರ್ಮೋಸ್ನ ಓಪನ್ ಮಾಡಿದ್ರು. ಸೊ ಏನೂ ತೊಂದರೆ ಇಲ್ಲ ಅಂದರು. ಕ್ರೂಡ್ ಪ್ರೈಸ್ ಎಲ್ಲ ಬಿತ್ತು. ಸೊ ಮಾರ್ಕೆಟ್ ಒಂದು ಸ್ಟೆಬಿಲೈಸ್ ಆಗ್ತಾ ಇತ್ತು. ಮಾರ್ಕೆಟು ಅಪ್ ಟ್ರೆಂಡಲ್ಲಿ ಹೋಗ್ತಾ ಇತ್ತು. ಮತ್ತು ಇವಾಗ ಶುಕ್ರವಾರದ ದಿವಸ ಕಂಪ್ಲೀಟಾಗಿ ಒಂದು ಸೀಸ್ ಫೈರ್ ಮಾಡ್ತೀನಿ ಅಂತ ಡಿಸ್ಕಷನ್ನು ಇನಿಷಿಯೇಟ್ ಮಾಡಿದ್ದಾರೆ. ಏನು ಅದು ಎಕ್ಸ್ಟೆಂಡ್ ಮಾಡಿದ್ರು ಇದ್ರದ್ದು ಅದನ್ನೆಲ್ಲ ಕ್ಯಾನ್ಸಲ್ ಮಾಡಿ ಮತ್ತೆ ಒಂದು ಕರೆಕ್ಟ್ ಮಾಡ್ತೀನಿ ಅಂತ ಒಂದು ಎಲ್ಲ ಬ್ಯಾಕ್ ಟು ಚೆನ್ನಾಗಿ ಸರಿ ಆಯಿತು, ನಾರ್ಮಲ್ ಸ್ಟೇಜಿಗೆ ಬಂದ್ಬಿಡ್ತು, ಎಲ್ಲ ಒಂದು ಚೆನ್ನಾಗಿದೆ ಅಂತ ಶುಕ್ರವಾರ ಒಂದು ಸ್ಟೇಟ್ಮೆಂಟ್ ಕೊಟ್ಟ. ಗಿಫ್ಟ್ ನಿಫ್ಟಿಲಿ 400+ ಪಾಯಿಂಟ್ಸು ಆಲ್ರೆಡಿ ಶೋ ಮಾಡ್ತಾ ಇದೆ, ಚೆನ್ನಾಗಿದೆ ಅಂತ. ಬಟ್ ಮೀನ್ ಟೈಮ್ ಇವತ್ತು ಏನಾಗಿದೆ ಅಂದರೆ ಯಾವುದೇ ಒಂದು ಡಿಸ್ಕಷನ್ ಆಗ್ತಾ ಇಲ್ಲ. ಮತ್ತು US ನಮ್ಮ ಮೇಲೆ ಪ್ರೆಷರ್ ಆಗ್ತಿದ್ದಾರೆ. ಸೊ ಆಬ್ವಿಯಸ್ಲಿ ಇರಾನ್ ಕೂಡ ಒಂದು ಎಲ್ಲದಕ್ಕೂ ಒಪ್ಕೊಳಲ್ಲ. US ಏನೇನು ನಿರೀಕ್ಷೆ ಮಾಡ್ತಾ ಇದೆ ಅದ್ರ ಮಟ್ಟಿಗೆ ಹೋಗದೆ ಇರ್ಬೋದು ಮಾರ್ಕೆಟು. ಮೀನ್ಸ್ ಅವ್ರಿಗೆ ಬೇಕಾದಂಗೆ ಆಗಲ್ಲ. ಹಾಗಾಗಿ ಒಂದು ಇನ್ಕ್ಲೂಡಿಂಗ್ ನ್ಯೂಕ್ಲಿಯರ್ ಡೀಲ್ಸು ಅಥವಾ ನ್ಯೂಕ್ಲಿಯರ್ ಅದೇನು ಇದು R&D ರಿಲೇಟೆಡ್ ಮಾಡಿಸ್ಬೋದು, ಅದೆಲ್ಲ ಸ್ಟಾಪ್ ಮಾಡಬೇಕು ಅಂದಿದ್ದು. 15 ಇಯರ್ಸ್ ಮಾಡಬಾರ್ದು ಅಂತ ಹೇಳಿದ್ದು. ಈ ಥರದ್ದೆಲ್ಲ ಒಂದು ಏನೆಲ್ಲ ಒತ್ತಡ ಏನೇನೋ ಹಾಕಿದ್ದ ಅದಕ್ಕೆಲ್ಲ ಬಿಲ್ಕುಲ್ ನನಗಾಗಲ್ಲ ಅಂತ ಹೇಳಿಬಿಡ್ತು ಇರಾನು. ಸೊ ಮತ್ತೆ ಸೋಮವಾರ ಮಾರ್ಕೆಟಲ್ಲಿ ಒಂದು ಗ್ಯಾಪ್ ಡೌನ್ ಆಗೋಕ್ಕೆ ಎಲ್ಲ ಲಕ್ಷಣ ಮತ್ತೆ ಕಾಣಿಸ್ತಾ ಇದೆ. ಗ್ಯಾಪ್ ಅಪ್ ಅಂತ ಕಾಣಿಸ್ತಾ ಇದ್ದಿದ್ದು SGS ನಿಫ್ಟಿಲಿ ಇವಾಗ ಗೊತ್ತಿಲ್ಲ ಏನಾಗುತ್ತೆ ಅಂತ. ಯಾಕಂದರೆ ಎವ್ರಿ ಮಿನಿಟ್ ಟ್ರಂಪ್ದು ಸ್ಟೇಟ್ಮೆಂಟ್ಗಳು ವ್ಯತ್ಯಾಸ ಬರ್ತಾ ಇದೆ. ಶನಿವಾರ ಒಂದು ಹೇಳೋದು, ಸೋಮವಾರ ಬಂದೊಂದು ಹೇಳೋದು, ಬುಧವಾರ ಒಂದು ಹೇಳೋದು, ಶುಕ್ರವಾರ ಮತ್ತೊಂದು ಹೇಳೋದು. ಸೊ ಅವ್ನು ಏನು ಬೇಕಾಯ್ತೋ ಶಾರ್ಟ್ ಕವರಿಂಗು, ಲಾಂಗ್ ಅನ್ವೈಂಡಿಂಗು, ಏನೇನು ಬೇಕೋ ಏನೇನು ಮಾಡ್ಬೋದು ಎಲ್ಲ ಮಾಡ್ತಿದ್ದಾನೆ ಅವ್ನು ಮಾರ್ಕೆಟಲ್ಲಿ, ಏನೇನು ಆಟ ಆಡ್ಬೋದು. ಸೊ ಹಾಗಾಗಿ ಒಂದು ವ್ಯತ್ಯಾಸಗಳು ಬರ್ತಾ ಇದೆ. ಮೀನ್ ಟೈಮ್ ನಾನು ಮಾರ್ಕೆಟಲ್ಲಿ ಒಂದು ಚಿನ್ನ ಬೆಳ್ಳಿ ಏರುತ್ತೆ, ಅಕ್ಷಯ ತೃತೀಯ ಬರ್ತಾ ಇದೆ. ಅಕ್ಷಯ ತೃತೀಯಗೆ ಒಂದಿಷ್ಟು ಇಂಡಿಯನ್ ಸೆಂಟಿಮೆಂಟ್ಸ್ ಇರ್ತವೆ. ಸೊ ಹಾಗಾಗಿ ಡಿಮ್ಯಾಂಡ್ಸ್ ಬರ್ತವೆ, ಹಾಗಾಗಿ ಒಂದಿಷ್ಟು ಏರ್ತವೆ ಅಂತ ಹೇಳಿದೆ. ಏರಿಕೆ ಕಾಣಿದೆ ಕೂಡ, ಕಂಟಿನ್ಯೂ ಆಗುತ್ತೆ ಅಕ್ಷಯ ತೃತೀಯ ಆದಮೇಲೂ ಸಹಿತ. ಸೊ ಅದೆಲ್ಲ ಆಗಿ ಮಾರ್ಕೆಟಲ್ಲಿ ಏನಾಗುತ್ತೆ ಅದು ಆಮೇಲೆ ವಿಚಾರಗಳು. ಯೂಶಲಿ ಆಷಾಢ ಮಾಸ ಬರೋ ಟೈಮಲ್ಲಿ ಡಿಮ್ಯಾಂಡ್ಸ್ಗಳು ಕಡಿಮೆ ಆಗುತ್ತೆ. ಬಟ್ ವರ್ಲ್ಡ್ ಲೆವೆಲಲ್ಲಿ ಏನೇನು ಡಿಮ್ಯಾಂಡ್ ಸಪ್ಲೈ ಆದ ವ್ಯತ್ಯಾಸಗಳು ಬರ್ತಾವೋ ಆಬ್ವಿಯಸ್ಲಿ ಗೋಲ್ಡ್ ಮಾರ್ಕೆಟ್, ಇಂಡಿಯನ್ ಮಾರ್ಕೆಟಲ್ಲೂ ವ್ಯತ್ಯಾಸ ಬರ್ತವೆ. ಅಟ್ ದಿಸ್ ಮೂಮೆಂಟ್ ಏನಾಗಿದೆ, ಗೋಲ್ಡ್ ಒಂದು 4800, 4850, ಮ್ಯಾಕ್ಸಿಮಮ್ 5000 ಈ ರೇಂಜಲ್ಲಿ ಆಟ ಆಡ್ತಿದೆ. ಸೊ ಯಾವಾಗ ಪ್ರೀವಿಯಸ್ ಹೈ ಬ್ರೇಕ್ ಆಗುತ್ತೋ ಆವಾಗ ನೆಕ್ಸ್ಟ್ ಒಂದು ನ್ಯೂ ಹೈ ಕ್ರಿಯೇಟ್ ಮಾಡುತ್ತೆ. ಬಟ್ ಅಲ್ಲಿ ತನಕ ವ್ಯತ್ಯಾಸಗಳು ಇರ್ತವೆ. ಸೊ 4600ಇಂದ 5200 ರೇಂಜಲ್ಲೇ ಒಂದಿಷ್ಟು ಮೂಮೆಂಟ್ಸ್ ಇರ್ಬೋದು ಗೋಲ್ಡಲ್ಲಿ. ಇನ್ನು ಬೆಳ್ಳಿಲಿ ಬರೋದಾದರೆ ಸದ್ಯದ ಮಟ್ಟಿಗೆ 63 ಎಲ್ಲ ಹೋಗಲ್ಲ, 80, 75 ರೇಂಜು ಈ ರೇಂಜಲ್ಲಿ ಇರ್ತವೆ. ಡಾಲರ್ಸ್ ಲೆಕ್ಕದಲ್ಲಿ ಹೇಳ್ತಾ ಇದ್ದೀನಿ. ಅದ್ರ ತಕ್ಕನಾಗೆ 2.5 lakhs ಇರ್ಬೋದು 1 kg ಇಂಡಿಯನ್ ಕರೆನ್ಸಿ ವೈಸು. ಗೋಲ್ಡಲ್ಲಿ ಸಹಿತ 1.52 ಆ ರೇಂಜಲ್ಲಿ ಇರುತ್ತೆ. ಸೊ ವ್ಯತ್ಯಾಸ ತೀರಾ ಒಂದು ಚಿನ್ನ ಬೆಳ್ಳಿಲಿ ಅಷ್ಟು ಕಾಣಿಸ್ತಾ ಇರ್ಬೋದು. ಬಟ್ SIP ಅನ್ನೋರು ಮಾಡೋರು ಮುಂದುವರಿಸ್ಬೋದು. ಸೊ ವಿಶ್ಲೇಷಣೆ ಪ್ರಾರಂಭಕ್ಕೆ ಮುಂಚೆ ನಾನು ಇಷ್ಟು ಮಾಹಿತಿ ಹೇಳ್ತಾ ಇದ್ದೀನಿ. ಬೇಸಿಕ್ ಇದು ಓವರ್ ಆಲ್ ಪಿಕ್ಚರ್ ಅಂತೇನಿದೆ, ಸಿನಾರಿಯೋ ಮಾರ್ಕೆಟಲ್ಲಿ ಏನು ನಡೀತಾ ಇದೆ ಇದು ಕಾಣಿಸ್ತಾ ಇರ್ಬೋದು. ಸೊ ಅದನ್ನು ಹೇಳಿದೆ. ಸೊ ವಿಡಿಯೋ ಪ್ರಾರಂಭಕ್ಕೆ ಮುಂಚೆ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ,
ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಮೆಂಟ್ಸ್ ಮಾಡಿ. ಹೊಸ ಹೊಸ ಅಪ್ಡೇಟ್ಸ್ಗಳು ಒಳಗೊಳಗೆ ಆಗ್ತಿರುತ್ತೆ, ನಿಮ್ಗೆ ಗೊತ್ತಾಗದೇ ಇರ್ಬೋದು. ಬಟ್ ಆಕ್ಯುರೇಸಿ ವೈಸ್ ಲಾಸ್ಟ್ ವೀಕ್ ಸಹಿತ ಒಂದಿಷ್ಟು ಸ್ಟಾಕ್ ಚೆನ್ನಾಗಿ ಕೊಟ್ಟಿದೆ, ಅದು ತೋರಿಸ್ತೀನಿ. 7-10% ವೀಕ್ಲಿ ಕೊಟ್ಟಿದ್ದು ಎಫ್ ಆ್ಯಂಡ್ ಓ ಸ್ಟಾಕ್ಸ್ಗಳು. ನಾನು ಎಫ್ ಆ್ಯಂಡ್ ಓ ಸ್ಟಾಕ್ಸ್ಗಳು ಮಾತ್ರ ಕೊಡ್ತಾ ಇರ್ತೀನಿ ಲಿಸ್ಟಲ್ಲಿ. ಒಂದು ಆಸ್ಪೆಕ್ಟಲ್ಲಿ ಸೇಮ್ ಅದನ್ನೇ ಕ್ಯಾಶಲ್ಲಿ ತೊಗೊಂಡ್ರು ಸಹಿತ ನಿಮಗೆ ಹೆಲ್ಪ್ ಆಗುತ್ತೆ. ಇಲ್ಲ ನಾನು ಎಫ್ ಆ್ಯಂಡ್ ಓಲ್ ಮಾಡ್ತೀನಿ ಅಂದರೆ ತುಂಬ ಚೆನ್ನಾಗಿ ಹೆಲ್ಪ್ ಆಗುತ್ತೆ. ಸೊ ನೋಡಿಕೊಂಡು ಆ ಲೆವೆಲ್ಸ್ ಅಂತ ಕೊಟ್ಟಿರ್ತೀನಿ. ಬೇಸಿಕಲಿ ಯು ನೀಡ್ ಟು ಫಾಲೋ ದಟ್ ಲೆವೆಲ್ಸ್ ಅಲೋನ್. ಯು ಡೋಂಟ್ ನೋ ಅಬೌಟ್ ಇಂಡಿಕೇಟರ್ಸ್, ಫರ್ಗೆಟ್ ಇಟ್, ಜಸ್ಟ್ ಫರ್ಗೆಟ್. ಜಸ್ಟ್ ಫಾಲೋ ದೋಸ್ ನಂಬರ್ಸ್. ಐ ವಿಲ್ ಶೋ ಒಂದು ಸಿಂಪಲ್ ಚೆನ್ನಾಗಿ ಒಂದು ಬಂದಿತ್ತು. ICICI ಜನರಲ್ ಇನ್ಶೂರೆನ್ಸು ರಿಸಲ್ಟ್ ಇತ್ತು ಸೋಮವಾರ ದಿವಸ. ಇಮಿಡಿಯೇಟ್ ಆಗಿ ಒಂದು ಸ್ಪೈಕ್ ಹೊಡಿತು. ನನಗೇನು ಲೆವೆಲ್ಸ್ ಬೇಕಿತ್ತೋ ಒಂದೇ ಮಿನಿಟ್ಸಲ್ಲಿ ಬಂದ್ಬಿಡ್ತು. ಯೂಶಲಿ ಒಂದು ರೀಟೆಸ್ಟ್ ಆಗುತ್ತೆ, ಅದು ಮತ್ತೆ ಕೊಡುತ್ತೆ ಅದೇ ಲೆವೆಲ್ಲು. ಈ ಥರದ್ದೆಲ್ಲ ಮಾಮೂಲಿ ಇದ್ದೇ ಇರುತ್ತೆ. ಸೊ ಆಪ್ಷನ್ ಟ್ರೇಡಿಂಗ್ ವೈಸ್ ನೋಡಿದ್ರೆ ಸ್ಟಾಕ್ ಮೀನ್ಸ್ ಇಂಡೆಕ್ಸ್ ಆಪ್ಷನ್ ಟ್ರೇಡಿಂಗ್ ಕಂಪೇರ್ ಮಾಡಿದ್ರೆ ಸ್ಟಾಕ್ ಆಪ್ಷನ್ ಟ್ರೇಡಿಂಗು ಸ್ವಲ್ಪ ಸೇಫರ್ ಅನ್ನತ್ತೀನಿ. ಟಿಟಾ ಇ ಕೆ ಎಂಥದ್ದೆಲ್ಲ ಇದ್ದರೂ ಒಂದು ಬಿಗ್ ಮೂಮೆಂಟ್ಸಲ್ಲೇ ಆಗಲ್ಲ. ಸೊ ಇನ್ ಕೇಸ್ ಆವ್ರೇಜ್ ಮಾಡೋಂಗಿದ್ರು ಮಾಡ್ಕೊಬೋದು. ಸೊ ನಿಮ್ಮ ಒಂದು ಫೇವ್ರೆಟ್ ನಂಬರ್ ಅಥವಾ ಪೊಸಿಷನ್ ಏನಿದೆ ಆ ಬರೋವಂಥ ನಂಬರ್ಗಳು ಬೇಸ್ಡ್ ಆನ್ ಯುವರ್ ರೂಲ್, ಪಿವಟ್ ಹಾಕಿರ್ಬೋದು, CPR ಲೆವೆಲ್ಲು, ಏನೋ ಒಂದು ಸಪ್ಲೈ ಆ್ಯಂಡ್ ರೆಸಿಸ್ಟೆನ್ಸು, ಮೀನ್ಸ್ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್, ಅಪ್ಲೈ ಡಿಮ್ಯಾಂಡು, ಅಥವಾ ಒಂದು ಬ್ರೇಕ್ಔಟ್ ಆಫ್ ಸ್ಟ್ರಕ್ಚರ್ಸು, ಈ ಥರದ್ದು ಏನೇ ಒಂದು ಹಾಕ್ಕೊಂಡು ನೀವು ಲೆವೆಲ್ಸ್ ಕಂಡು ಹಿಡ್ಕೊಳ್ಳಿ, ಅಥವಾ ಫಿಬಿನಾಶಿ ಬೇಸ್ಡ್ ಆದರೂ ತಗೊಳ್ಳಿ. ಆ ನಂಬರ್ ಏನಿದೆ ನಿಯರೆಸ್ಟ್ ನಿಮಗೆ ಬೇಕಾಗಿರೋ ನಂಬರ್ ಬಂದು ಸಪೋರ್ಟ್ ಅಂತೂ ತೊಗೊಳುತ್ತೆ. ಆ ವೀಕ್ಲಿಗೆ ಏನು ಬೇಕೋ ಅದು ಬಂದೇ ಬರುತ್ತೆ. ಯೂಶಲಿ ರೇಂಜಲ್ಲಿ ವರ್ಕ್ ಮಾಡ್ತಾರೆ, ಅಗತ್ಯ ಇದ್ದರೆ ಮಾಡ್ಕೊಳ್ಳಿ. ಇನ್ ಕೇಸ್ ಎಸ್ಪೆಷಲಿ ಹೆಜ್ಜಿಂಗ್ ಮಾಡೋರು, ಆಪ್ಷನ್ ಸೆಲ್ಲರ್ಸ್ ಮಾಡ್ಕೊಳ್ತಾರೆ, ಅದು ಮಾಡ್ಕೊಬೋದು. ಸೊ ಇದೆಲ್ಲ ಡಿಸ್ಕಸ್ ಮಾಡ್ತೀನಿ. ಕಳೆದ ವಾರ ಎಲ್ಲ ಚೆನ್ನಾಗಿ ಮಾಡಿ ಕೂತು ಮತ್ತೆ ಇದು ಬರ್ತವೆ. ಸೊ ವಿಡಿಯೋ ಪ್ರಾರಂಭಕ್ಕೆ ಮುಂಚೆ ಡಿಸ್ಕ್ಲೇಮರ್ ಅಂತ ಹೇಳಲೇಬೇಕು. ನಾನು ಸೆಬಿ ಸರ್ಟಿಫೈಡ್ ಫೈನಾನ್ಷಿಯಲ್ ಅಡ್ವೈಸರ್ ಅಲ್ಲ, ರಿಸರ್ಚ್ ಅನಲಿಸ್ಟ್ ಅಲ್ಲ. ಯಾವುದೇ ಒಂದು ವಿಡಿಯೋ ಇಲ್ಲಿ ಬರುವಂಥದ್ದು ಒಂದು ಮಾಹಿತಿಗೋಸ್ಕರ, ಎಜುಕೇಷ್ನಲ್ ಪರ್ಪಸ್ಗೋಸ್ಕರ. ನೀವು ನಿಮ್ಮ ಕಡೆಯಿಂದ ಸ್ವಲ್ಪ ಎಫರ್ಟ್ ಹಾಕಬೇಕು. ಒಂದು 50-60-70% ತನಕ ಒಂದು ಫೇರ್ ಡೀಟೇಲ್ಸ್ ಕೊಟ್ಟಿರ್ತೀನಿ. ಇವಾಗ ಬುಲ್ಲಿಶ್ ರೇಂಜ್ ಅಂತ ಕೊಟ್ಟಿರ್ತೀನಿ, ಅಥವಾ ರೇಂಜ್ ಬೌಂಡ್, ಅಥವಾ ಬೇರಿಶ್ ಟ್ರೆಂಡ್ ಅಂತ ಏನೋ ಹಾಕಿರ್ತೀನಿ. ಆ ಮೊಮೆಂಟ್ಗೆ, ಆ ದಿವಸಕ್ಕೆ ಆಗಿರುತ್ತೆ. ಮಾರ್ಕೆಟಲ್ಲಿ ಸಿನಾರಿಯೋ ಎವ್ರಿ ಮಿನಿಟ್ ಚೇಂಜ್ ಆಗ್ತಿರುತ್ತೆ. ಅದಕ್ಕೆ ತಕ್ಕನಾಗಿ ಬುಲ್ಲಿಶ್ ಇದ್ದು ಬೇರಿಶ್ ಆಗುತ್ತೆ, ಬೇರಿಶ್ ಇದ್ದಿದ್ದು ಬುಲ್ಲಿಶ್ ಆಗ್ತಾ ಹೋಗುತ್ತೆ. ಸೊ ಆ ಬುಲ್ಲಿಶ್ ಬೇರಿಶ್ ಅನ್ನೋದು ಒಂದು ಮೊಮೆಂಟಲ್ಲಿ ಚೇಂಜ್ ಆಗಿಬಿಡುತ್ತೆ. ಬೇಸ್ಡ್ ಆನ್ ರೂಲ್ಸ್ ಏನೇನಿದೆ ಅದನ್ನು ಹಾಕೊಬೇಕು ನೀವು. ಸೊ ಓವರ್ ಆಲ್ ಪಿಕ್ಚರಲ್ಲಿ ಕೊಟ್ಟಿರ್ತೀನಿ. ಅದನ್ನು ಹೆಂಗೆ ಟ್ರೇಡ್ ಮಾಡೋದು ಮತ್ತಷ್ಟು ನಿಮ್ಮ ಕಡೆಯಿಂದನೂ ಎಫರ್ಟ್ ಹಾಕಿ ತಿಳ್ಕೊಂಡು ಮಾಡಿ. 100% ವರ್ಕ್ ಆಗುತ್ತೆ. ಸೊ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ. ಡಿಸ್ಕ್ಲೇಮರ್ ಅಂತ ಹೇಳಿದ್ದೀನಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಕಾಮೆಂಟ್ಸ್ ಮಾಡಿ. ಮೋರ್ ಇಂಪಾರ್ಟೆಂಟ್ ಥಿಂಗ್, ನನಗೆ 1000+ ಜನ ಸಬ್ಸ್ಕ್ರಿಪ್ಷನ್ ಸಿಕ್ಕಿದ್ರೆ ಆಟೋಮೆಟಿಕ್ ಡಬ್ಬಿಂಗ್ ಆಗುತ್ತೆ. ದಟ್ ಈಸ್ ಅ ಬ್ಯೂಟಿಫುಲ್ ಥಿಂಗ್ ವಾಟ್ ಯೂಟ್ಯೂಬ್ ಅವರು ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಇವಾಗ. ಸೊ ನಿಮಗೆ ವೆದರ್ ನಿಮಗೆ ಕನ್ನಡ ಬರುತ್ತೋ ಇಲ್ವೋ, ವೆದರ್ ಯು ಆರ್ ನಾಟ್ ಗೋಯಿಂಗ್ ಟು ಫಾಲೋ ಕನ್ನಡ ಆರ್ ನಾಟ್, but definitely it's going to help once I get more subscription, so more subscribers, automatically that video will be translated, auto dubbed, so that will help, definitely going to help. So I'm video start ಮಾಡ್ತಾ ಇದೀನಿ. I'm going to start video now. More important thing, if you are not understanding Kannada, please follow the final slide, that is a final Excel sheet what I'm sharing. Just follow those, plot those numbers. Accordingly, you take the trade. I'll be explaining. You switch on the auto caption, translate to your language. Definitely, it's going to help you. ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ. 1 ಸೆಕೆಂಡು. ಮೊದಲಿಗೆ ನಿಫ್ಟಿ ತೊಗೊಳ್ತಾ ಇದ್ದೀನಿ. ನಿಫ್ಟಿ ಮಂಡೇ ಗ್ಯಾಪ್ ಡೌನ್ ಆಯಿತು.
ಅಪ್ ಡೌನ್ ಅಲ್ಲದೆ ಇದ್ರು ಒಂದು ಇದಾಯಿತು. ನೆಕ್ಸ್ಟು ಸೀಸ್ ಫೈರಲ್ಲಿ ಆಯಿತು. ಸಡನ್ನಾಗಿ ಅವನು ವೇನ್ ಏನಿದ್ದ ಅವನು ಇದು ಹೊಟ್ಟೋದ, ಬಿಟ್ಟೋದ, ನೆಗೆಟಿವ್ ಹೋಯಿತು, ಈ ಥರದೆಲ್ಲ ಟ್ರೆಂಡ್ ಬಂತು. ಸೊ ಮಂಡೇ 13th ವರ್ಕಿಂಗ್ ಇತ್ತು, 14th ರಜಾ ಇತ್ತು, 12th ಮೀನ್ಸ್ 15th ಇದಿತ್ತು. ಇಲ್ಲೊಂದು ಡೌನ್ ಬಂತು, ಮತ್ತೆ ವಾಪಸ್ ಅದೇ ಲೆವೆಲಿಗೆ ಬಂದಿದೆ. ಸೊ ಓವರ್ ಆಲ್ ಒಂದು ನೆಗೆಟಿವ್ ಸೆಂಟಿಮೆಂಟ್ ಕ್ರಿಯೇಟ್ ಆಗ್ತಾ ಇದೆ. ಇದನ್ನು ಅಬ್ಸರ್ವ್ ಮಾಡ್ಬೇಕು ಸ್ವಲ್ಪ, ಯಾಕಂದರೆ ಸೈಡ್ ವೇಸ್ ಹೋಗ್ತಾ ಇದೆ, ಒಂದು ಡೌನ್ಫಾಲ್ ಬರುತ್ತೆ ಜನರಲಿ, ಇಲ್ಲಾಂದರೆ ಸಡನ್ನಾಗಿ ಅಪ್ ಮೂವ್ಮೆಂಟ್ ಬರುತ್ತೆ. ಅಪ್ ಮೂವ್ಮೆಂಟ್ ಬರೋ ಅಷ್ಟಕ್ಕೆ ಯಾವುದೇ ಒಂದು ದೊಡ್ಡ ಥರದ ಒಂದು ಯಾವುದೇ ಒಂದು ನ್ಯೂಸ್ ಇಲ್ಲ ಸದ್ಯಕ್ಕೆ. ಸಡನ್ನಾಗಿ ನ್ಯೂಸ್ ಕೊಡ್ತಾರೆ, ಬಟ್ ಆಪ್ಷನ್ ಬಯರ್ಸ್ಗೆ ಸ್ವಲ್ಪ ಕಷ್ಟ ಏನಿಲ್ಲ, ಅಡ್ಜಸ್ಟ್ ಮಾಡ್ಕೊಬೋದು. ಆಪ್ಷನ್ ಸೆಲ್ಲರ್ಸು ಸ್ವಲ್ಪ ಹುಷಾರಾಗಿರಬೇಕು. ಇಚಿಮೋಕೋ ಹಾಕ್ತಾ ಇದ್ದೀನಿ, ಲಾಸ್ಟ್ ವೀಕ್ ಹೇಳ್ತಾ ಇದ್ದೆ ಬೇಸ್ ಲೈನಿಂದ ಮೇಲ್ ಬರಬೇಕು, ಬೇಸ್ ಲೈನಿಂದ ಮೇಲ್ ಬಂದಿದೆ. ಈಗ ಕ್ಲೌಡ್ ರಿಜೆಕ್ಟ್ ಆಗುತ್ತೆ ಅಂತ ಹೇಳ್ತಿದ್ದೆ ಲಾಸ್ಟ್ ಟೈಮು. ಮುಖ್ಯವಾಗಿ ನಾನು ಇಲ್ಲಿ ವಿಡಿಯೋ ನೋಡಿರ್ಬೋದು ಲಾಸ್ಟ್ ಟೈಮು, ಈ ಡಿಗ್ರಿ ಬದಲಾವಣೆ, ಅಕ್ಷಯ ತದಿಕ ಇದೆಲ್ಲ ಮುಂದೆ ಇದಾಗುತ್ತೆ ಅಂತ ಹೇಳಿದ್ದೆ. ಈ ವಿಡಿಯೋ ನೋಡ್ಬೋದು. ಸೊ ಹಳೆ ವಿಡಿಯೋಸ್ಗಳು ಸಿಗುತ್ತೆ ನಿಮಗೆ, ಮೋರ್ ದನ್ ದಟ್. ನಿಮಗೆ ಒಂದು ಸಿಂಪ್ಲಿಫೈಡ್ ಇಚಿಮೋಕೋ ಈ ಥರದ್ದೆಲ್ಲ ಸುಮಾರು ವಿಡಿಯೋ ಇದೆ. ಪ್ಲೇಲಿಸ್ಟ್ ಎಸ್ಪೆಷಲಿ ಇಲ್ಲಿ ಸಾರಿ, ನಾನು ಈ ವಿಡಿಯೋ ಇದಾಗಿರುತ್ತೆ, ಒಂದು ಸೆಕೆಂಡು. ಓಕೆ, ಇದು ಬರ್ತಾ ಇದೆ, ಸಾರಿ. ಸೊ ಪ್ಲೇಲಿಸ್ಟಲ್ಲಿ ಸ್ಟಾಕ್ ಮಾರ್ಕೆಟ್ ಕ್ಲಾಸ್ ರಿಲೇಟೆಡ್ ಅಂತಲೇ ಇರ್ತವೆ, ಸ್ವಲ್ಪ ನೋಡಿಕೊಂಡ್ರೆ ನಿಮ್ಗೆ ಹೆಲ್ಪ್ ಆಗುತ್ತೆ. ಸ್ಟಾಕ್ ರೆಕಮೆಂಡೇಷನ್ನು ಈ ವೀಕ್ಲಿ ವೈಸ್ ಏನೇನು ಬರ್ತೋ ಅದು ಬರ್ತಾ ಇರುತ್ತೆ. ಸೊ ನೋಡಿಕೊಂಡು ವರ್ಕ್ ಮಾಡ್ಕೊಳ್ಳಿ. ಸೊ ವಿಡಿಯೋ ಕಳೆದ ವಾರದ ಹೇಳ್ದಂಗೆ ಚಿನ್ನ ಮೇಲೆ ಹೋಗುತ್ತೆ ಅಂತ ಹೇಳಿದ್ದೆ, ಮೇಲೆ ಹೋಗಿದೆ. ಇನ್ ಕೇಸ್ ಬೇಸ್ ಲೈನಿಂದ ಮೇಲ್ ಬಂತು ಅಂದರೆ ಮೇಲ್ ಬರುತ್ತೆ ಅಂದರೆ ಮೇಲ್ ಬಂದಿದೆ ಕೂಡ. ಸೊ ಓವರ್ ಆಲ್ ಚೆನ್ನಾಗಿದೆ. ಬಟ್ ಈಗೇನಾಗುತ್ತೆ, ಪಿಚ್ ಫೋರ್ಕಲ್ಲಿ ತೋರಿಸ್ತೀನಿ ಸ್ವಲ್ಪ. ಮೇಯ್ನಾಗಿ ಕ್ಲೌಡ್ಗೆ ಇದಾಗುತ್ತೆ. ವೀಕ್ಲಿ ಕ್ಲೌಡಲ್ಲೂ ನೋಡಬೇಕಾದ್ರೆ ಈ ಕ್ಲೌಡ್ ಮೇಲ್ ಬರಬೇಕು, ಅಲ್ಲಿ ತನಕ ಪಾಸಿಟಿವ್ ಇಲ್ಲ ಅಂದಿದ್ದೆ. ಸೊ ಕ್ಲೌಡ್ ಮೇಲ್ ಬರಬೇಕಂದ್ರೆ ಸಖತ್ ಫೋರ್ಸ್ ಬೇಕು, ಮೊಮೆಂಟಮ್ ಬೇಕು. ಇಲ್ಲಿ ಮೊಮೆಂಟಮ್ ಇಲ್ಲದೆ ಆಗಲ್ಲ. ಸೊ ಪಿಚ್ ಫೋರ್ಕಲ್ಲಿ ಸದ್ಯದ ಮಟ್ಟಿಗೆ ಈ ಒಂದು ರೆಸಿಸ್ಟೆನ್ಸ್ ಏನಿದೆ ಅದರಿಂದ ಮೇಲ್ ಬಂದಿದೆ. ಬಟ್ ನೆಕ್ಸ್ಟ್ ಇಮಿಡಿಯೇಟ್ ರೆಸಿಸ್ಟೆನ್ಸ್, ಸಣ್ಣ ಮಟ್ಟದ ರೆಸಿಸ್ಟೆನ್ಸ್ಗಳಿದೆಲ್ಲ ಸ್ಟಿಲ್ ಇದು 2.236 ಸಮಥಿಂಗು, 2.61 ಈ ಥರದ್ದೇನೋ ಇದೆ ನಂಬರು. ಸೊ ಅದು ಫಿಬಿನಾಶಿ ಬೇಸ್ಡ್ ಪಿಚ್ ವರ್ಕು. ಸೊ ನೆಕ್ಸ್ಟ್ 2 ಏನೋ ಬರುತ್ತೆ ಇದು. ಸೊ ಇದೆಲ್ಲ ಬರಬೇಕು, ಇಲ್ಲಿ ರಿಜೆಕ್ಷನ್ ಆಗ್ತವೆ, ಸ್ವಲ್ಪ ನೋಡಬೇಕು. ಸೊ ಮೇಲೆ ಬರುವಾಗ ಒಂದು ಸ್ವಲ್ಪ ವ್ಯತ್ಯಾಸಗಳು ಬರ್ತವೆ. ಸೊ ಹುಷಾರಾಗಿರಬೇಕು ಇವಾಗಿ. ಸೊ ಅದ್ರ ಮೇಲೆ ಬಂದರೆ ಹೊರತು ಮಾರ್ಕೆಟು 100% ಬುಲ್ಲಿಶ್ ಇಲ್ಲ. ಡೇಲ್ ಟೈಮ್ ಫ್ರೇಮಲ್ಲೂ ನೋಡೋದಾದರೆ ಇಲ್ಲೂ ರಿಜೆಕ್ಷನ್ ಬರ್ಬೋದು, ಅಥವಾ ಇಲ್ಲಿ ರಿಜೆಕ್ಷನ್ ಬರ್ಬೋದು. ಒಟ್ಟಿನಲ್ಲಿ ಎಲ್ಲ ಒಂದು ಕಡೆ ರಿಜೆಕ್ಷನ್ ಇದರಲ್ಲಿ ಬರುತ್ತೆ 100%. ಇಲ್ಲಿ ಈ ಕ್ಲೌಡ್ ಎಂಟರ್ ಆಗೋಕ್ಕೆ ಮುಂಚೆ ಒಂದು ಕ್ಲೌಡ್ ಟಚ್ ಆಗ್ತಿದ್ದಂಗೆ ರಿಜೆಕ್ಷನ್ ಬರುತ್ತೆ. ಜನರಲ್ ಆಗಿ ಕ್ಲೌಡ್ ಟಚ್ ಆಗ್ತಿದ್ದಂಗೆ ರಿಜೆಕ್ಷನ್ ಬರುತ್ತೆ, ಒಳಗಡೆ ಹೋದಂಗೆ ಹೋಗಿ ವಾಪಸ್ ಬರುತ್ತೆ, ಟ್ರ್ಯಾಪ್ ಮಾಡುತ್ತೆ. ಸೊ ರಿಟೇಲ್ ಬಯರ್ಸು ಏನೇನು ಇರ್ತಾರೆ, ಆಪ್ಷನ್ ಬಯರ್ಸ್ ಕೂಡ ಎಸ್ಪೆಷಲಿ, ಅವ್ರನ್ನ ಸ್ವಲ್ಪ 100% ಟ್ರ್ಯಾಪ್ ಮಾಡುತ್ತೆ. ಸೊ ಈ ಕ್ಲೌಡ್ ಎಲ್ಲ ಆಚೆ ಬಂದಾಗ ಒಂದಿಷ್ಟು ಇದಾಗ್ತವೆ. ಬಟ್ ಈ ಒಂದು ಕ್ಲೌಡ್ ಏನಿದೆ ಮುಂದೆ ಹೋಗ್ತಾ ಹೋಗ್ತಾ ಬಿಗ್ ಕ್ಲೌಡ್ ಆಗ್ತವೆ. ಸೊ ಆದಷ್ಟು ಇದು ಮೇಲ್ಗಡೆ ಹೋಗಬೇಕು. ಆಮೇಲೆ ಇಲ್ಲಿ ಇನ್ ಕೇಸ್ ಇದರಿಂದ ಮೇಲ್ ಹೋಯ್ತು ಅಂದರೆ ಇಲ್ಲಿಗೆ ಸಪೋರ್ಟ್ ತೊಗೊಳುತ್ತೆ, ಜನರಲ್ ಆಗಿ ಇಲ್ಲಿ ಸಪೋರ್ಟ್ ತೊಗೊಳುತ್ತೆ, ಇಲ್ಲಾಂದರೆ ಮತ್ತಷ್ಟು ಮೇಲ್ ಹೋಗಿ ಕೂತ್ಕೊಳುತ್ತೆ. ವೀಕ್ಲಿಲೂ ಅಷ್ಟೇ. ಸದ್ಯಕ್ಕೆ ಇದು ಗ್ರೀನ್ ಕ್ಯಾಂಡಲ್ ಇದೆ, ಗ್ರೀನ್ ಕ್ಲೌಡ್ ಇದೆ. 100% ಮೇಲ್ ಹೋಗಬೇಕು ಅಂದರೆ ಇಷ್ಟು ದೊಡ್ಡ ಬ್ರೇಕ್ ಮಾಡಿ ಹೋಗಬೇಕು. ನೆಕ್ಸ್ಟ್ ಸೆಪ್ಟೆಂಬರ್ ತನಕ ಈ ಒಂದು ಕ್ಲೌಡ್ ಒಳಗೆ ಆಟ ಆಡುತ್ತೆ ಅಂತ ನನ್ನ ಪ್ರಕಾರ. ಬಟ್ ಸ್ಟಿಲ್ ಇಲ್ಲಿ ಫಾರ್ಮೇಷನ್ ನೆಗೆಟಿವ್ ಫಾರ್ಮೇಷನ್ ಆಗಿತ್ತು, ಇಟ್ಸ್ ಓಕೆ, ನೋ ಪ್ರಾಬ್ಲಮ್. ಇದೆಲ್ಲ ಅದು ಈ ಎಫೆಕ್ಟ್ಗಳದು ಹಿಂದಿನ ಒಂದು ಎಫೆಕ್ಟ್ ಇಲ್ಲಿ ಬಂದಿರುತ್ತೆ. ನಾನು 26 ವೀಕ್ಸ್ ಇಲ್ಲಿಂದ ಹಾಕ್ಕೊಳ್ಳಿ ಇದೆಲ್ಲ ಹೇಳಿದ್ದೀನಿ, ಇಚಿಮೋಕೋ ಹೆಂಗೆ ಮಾಡೋದು, ಯಾವ ಥರ ನೋಡೋದು, ಬೇಸಿಕ್ಸ್ ಆಗಿ ಒಂದು ಹೇಳಿದ್ದೀನಿ, ಅದು ನೋಡಿದ್ರೆ ಗೊತ್ತಾಗುತ್ತೆ. ಸೊ ನೆಕ್ಸ್ಟ್ ಸೆಪ್ಟೆಂಬರ್ ತನಕ ಈ ಒಂದು ರೇಂಜಲ್ಲೇ ಆಟ ಆಡ್ತಿರುತ್ತೆ. ಅಲ್ಲಿ ತನಕ ನೋಡಿಕೊಂಡು ವರ್ಕ್ ಮಾಡಿ. ಆದಷ್ಟು 26,000 ಈ ಕ್ಲೌಡ್ನೆಲ್ಲ ಬ್ರೇಕ್ ಮಾಡೋಕ್ಕೆ ಟ್ರೈ ಮಾಡುತ್ತೆ. 26,000 ಮೇಲೆ ಹೋದ್ಮೇಲೆ ನೋಡ್ಬೇಕು ಹೆಂಗೆ ಹೋಗುತ್ತೆ ಅಂತ. ಯಾಕಂದರೆ 26,000 ಹಿಂದಿನ ಒಂದು ಹೈ ಇಲ್ಲೇನಿದೆ 5th ಜನವರಿದು 26,373 ಇದು ಹೈ ಆಗಿತ್ತು. ಅದನ್ನು ಬ್ರೇಕ್ ಮಾಡಬೇಕು. ಅಲ್ಲಿ ತನಕ 100% ಬುಲ್ಲಿಶ್ ಇಲ್ಲ. ಅಲ್ಲಿ ತನಕ ಏನಾಗುತ್ತೆ ಅಂತ ನಮಗೂ ಗೊತ್ತಿಲ್ಲ, ನಿಮಗೂ ಗೊತ್ತಿಲ್ಲ, ಯಾರಿಗೂ ಗೊತ್ತಿಲ್ಲ. ಈವನ್
ಯಾವುದೇ ಒಂದು ವಾರನ್ ಬಫೆಟ್, ಇವನ್ ರಾಜೇಶ್ ಜುಂಜುನವಾಲಾ ಇವರೆಲ್ಲ ವಾಪಸ್ ಬಂದರು, ಏನೇ ಮಾಡಿದ್ರು ಆಗಲ್ಲ. ಕೆಡಿಯಾ ಬಂದರೂ ಆಗಲ್ಲ, ಯಾರಿಗೂ ಗೊತ್ತಾಗಲ್ಲ. ಅವ್ರಿಗೂ ಒಂದು 100% ಹಿಂಗೆ ಆಗುತ್ತೆ ಅಂತ ಭವಿಷ್ಯ ನುಡಿಯೋಕ್ಕಾಗಲ್ಲ ಯಾರಿಗೂ. ಬಟ್ ಈ ಒಂದು ಆಸ್ಪೆಕ್ಟಲ್ಲಿ ತಿಳ್ಕೊಂಡು ಮುಂದುವರಿಯೋದು ಒಳ್ಳೆಯದು. ಸೊ ಓವರ್ ಆಲ್ ನಿಫ್ಟಿ ಪಾಸಿಟಿವ್ ಅನಿಸಿದ್ರು, ರಿಜೆಕ್ಷನ್ ಬರೋ ಸಾಧ್ಯತೆ ಇದೆ, ಸ್ವಲ್ಪ ನೋಡಿಕೊಂಡು ವರ್ಕ್ ಮಾಡಿ. ಇನ್ ಕೇಸ್ ರಿಜೆಕ್ಷನ್ ವಾಪಸ್ ಬಂತು ಅಂದರೆ ಸಪೋರ್ಟ್ ಎಲ್ಲ ತಗೊಳುತ್ತೆ. ಬಟ್ ಮೇಜರ್ ಸಪೋರ್ಟ್ ಸದ್ಯಕ್ಕೆ ಈ ಒಂದು 24,200 ಅಥವಾ ಇದು 23,900 ಯೂಶಲಿ ಆ ಕ್ಲೌಡ್ ಏನಿದೆ ಎಡ್ಜ್ ಇದನ್ನೇ ತಗೊಳುತ್ತೆ. ಅದೆಲ್ಲ ಬ್ರೇಕ್ ಆಯಿತು ಅಂದರೆ 22,900ಗಿಂತ ಕೆಳಗಡೆ ಹೋಗೋ ಸಾಧ್ಯತೆ ಇದೆ. ಅದಾಗಲ್ಲ ಅಂದ್ಕೊಂಡಿದ್ದೀನಿ, ಬಟ್ ರೂಲ್ಡ್ ಔಟ್ ಅಂತೂ ಅಲ್ಲ 100%. ಅನ್ಲೆಸ್ ಅದರ್ವೈಸ್ ಇದು ಈ ಒಂದು ಕ್ಲೌಡ್ ಬ್ರೇಕ್ ಆಗದೆ ಇಟ್ಸ್ ನಾಟ್ ಪಾಸಿಬಲ್ to go up or go down. Cloud will remain as on the magnet, so it will attract towards a cloud or reject. ಸೊ ನೋಡಿಕೊಂಡು ವರ್ಕ್ ಮಾಡಿ. ಬ್ಯಾಂಕ್ ನಿಫ್ಟಿ ಬರೋದಾದ್ರೂ ನಿಫ್ಟಿಗಿಂತ ಚೆನ್ನಾಗಿದೆ ಅಂತ ಹೇಳಿದ್ದೆ. ಸೊ ಚೆನ್ನಾಗಿ ಒಂದು ಮೇಲ್ಗಡೆ ಬಂದು ಕೂತಿದೆ. ಕ್ಲೌಡ್ ಅಲ್ಲಿ ಒಂದು ಬೇಸ್ ಲೈನ್ ಅಂಡ್ ಏನಿದೆ ಇದು ನನ್ನ ಕನ್ವರ್ಷನ್ ಲೈನ್ ಎರಡು ಒಂದು ಇದು ಅಟ್ಯಾಚ್ ಆಗಿಬಿಟ್ಟಿದೆ ವೀಕ್ಲಿಲಿ. ಸೊ ಇದರಿಂದ ಹೆಂಗೆ ಹೋಗುತ್ತೆ ಗೊತ್ತಿಲ್ಲ. ಸೊ ಇಲ್ಲಿ ಸಹಿತ ಒಂದು ಕ್ಲೌಡ್ ರಿಜೆಕ್ಷನ್ ಬರುತ್ತೆ. ಮೇಯ್ನ್ ಆಗಿ ಈ ರಿಸಲ್ಟ್ ICICI ಮತ್ತು HDFC ರಿಸಲ್ಟು ಆಲ್ರೆಡಿ ಬಂದಿರಬೇಕು. ಸೊ ಒಂದು ಬಂದಿದೆ ಅನ್ಸುತ್ತೆ ICICIದು, ಫರ್ಗೊಟ್. ಮೇಯ್ನ್ ಆಗಿ ಅದು ಸೋಮವಾರದಲ್ಲಿ ರಿಫ್ಲೆಕ್ಟ್ ಆಗುತ್ತೆ. ಸೊ ಅದು ನೋಡಿಕೊಂಡು ಬ್ಯಾಂಕ್ ನಿಫ್ಟಿ ಮುಂದಿನ ಇದರಲ್ಲಿ ವರ್ಕ್ ಆಗುತ್ತೆ. ಸೊ ಇದು ಆದಷ್ಟು ಇಲ್ಲಿ ಒಳಗಡೆ ಟಚ್ ಆಗಿ ಮೇಲೆ ಹೋಗುತ್ತೋ ಬರುತ್ತೋ ಗೊತ್ತಿಲ್ಲ. ಇದರಲ್ಲಂತೂ ತಿನ್ನಾಗಿದೆ, ಸೊ ಆದಷ್ಟು ಮೇಲ್ಗೆ ಟ್ರೈ ಮಾಡುತ್ತೆ. ಸೊ ಪ್ರೀವಿಯಸ್ 61,000 ಸಮಥಿಂಗ್ ಈ ಹೈ ಸೇಮ್ ಜನವರಿ ಟೈಮಿಂದ ಇದ್ರದ್ದೇ ಹೈ ಅನ್ಸುತ್ತೆ 764. ಎಸ್ ಇದೆ ಹೈಯೆಸ್ಟು. ಇದು ಬ್ರೇಕ್ ಆಗಬೇಕು. ಸೊ ಫೆಬ್ರವರಿದು 3rd ಮಾರ್ಚ್ 3rd ಫೆಬ್ರವರಿ 3rd ಫೆಬ್ರವರಿದು ಹೈ ಬ್ರೇಕ್ ಆದರೆ ಒಂದು ನ್ಯೂ ಹೈ ಕ್ರಿಯೇಟ್ ಅಂತೂ ಆಗುತ್ತೆ. ಓವರ್ ಆಲ್ ನಿಫ್ಟಿಗಿಂತ ಬ್ಯಾಂಕ್ ನಿಫ್ಟಿದು ಸ್ವಲ್ಪ ಚೆನ್ನಾಗಿದೆ. ಸ್ಟಿಲ್ ಇದರಲ್ಲೂ ಸಹಿತ ರಿಯಾಕ್ಷನ್ಸ್ಗಳು ಇಲ್ಲೇ ಬರ್ತವೆ. ಕ್ಲೌಡ್ ಅಂತೂ ಟಚ್ ಆಗಿ ಟ್ರೈ ಮಾಡುತ್ತೆ, ಅದರಿಂದ ಎಲ್ಲಿ ಹೋಗುತ್ತೆ ಆಮೇಲೆ ನೋಡೋಣ. ವೀಕ್ಲಿ ಹೈ ಇದರಲ್ಲೂ ಒಂದು ಇದು ನೋಡಿದಾಗ ಇದರಲ್ಲೂ ಒಂದು ಇದನ್ನು ಸದ್ಯಕ್ಕೆ ಹೈಡ್ ಮಾಡ್ತೀನಿ. ಗ್ರೀನ್ ಕ್ಲೌಡಿಂದ ಮೇಲಿದೆ, ಮೇಲೆ ಹೋಗಕ್ಕೆ ಟ್ರೈ ಮಾಡುತ್ತೆ. ಇನ್ ಕೇಸ್ ಮೇಲೆ ಹೋದ್ರೂ ವಾಪಸ್ ಅಟ್ರಾಕ್ಟ್ ಮಾಡ್ಕೊಳೋಕೆ ಟ್ರೈ ಮಾಡುತ್ತೆ. ಪಿಚ್ ವರ್ಕಲ್ಲೂ ಸಹಿತ ಇದು ಎಲ್ಲ ಟ್ರೈ ಮಾಡಬೇಕು. ಇದು ಟ್ರೈ ಮಾಡದೇ ಇದ್ದರೆ ಕೆಳಗಡೆ ವಾಪಸ್ ಬರುತ್ತೆ. ವರ್ಸ್ಟ್ ಕೇಸು 53,800 ಸಮಥಿಂಗಲ್ಲೋ ಬರುತ್ತೆ. ಸೊ ನೋಡಬೇಕು ಎಲ್ಲಿ ತನಕ ಬರುತ್ತೆ ಅಂತ. ಅದು ನೀವು ನಿಮ್ಮದೇ ರೂಲು, ಪಿವಟ್ ಪಾಯಿಂಟ್ಸು, CPR ಇದು ಹೇಳಿದ್ದೆ ನಾನು, ಅದನ್ನ ನೋಡಿಕೊಂಡು ವರ್ಕ್ ಮಾಡ್ಕೊಳ್ಳಿ. ಸೊ ಕಮಿಂಗ್ ಟು ಲಾಸ್ಟ್ ವೀಕ್ ವಿಡಿಯೋ ತೋರಿಸ್ಬಿಡ್ತೀನಿ ಫಸ್ಟು. ನಿಫ್ಟಿ 3% ಅಷ್ಟು ಕೊಟ್ಟಿದ್ದು, ಅರೌಂಡ್ 3%. ಬ್ಯಾಂಕ್ ನಿಫ್ಟಿ 3.59, ಫಿನ್ ನಿಫ್ಟಿ 3.38, ಬೆಸ್ಟ್ ಪಾರ್ಟ್ ಮಿಡ್ ಕ್ಯಾಪು 4.97 ಅಷ್ಟು ಕೊಟ್ಟಿದೆ. ಇದರಲ್ಲಿ ನೆಗೆಟಿವ್ 4.29 ಹೋಗ್ಬಿಟ್ಟಿದೆ. ಸೊ ಇದರಲ್ಲಿ ಒಂದು 7% ಕೊಟ್ಟಿದ್ದು, ಇದರಲ್ಲಿ 5.22. ಸೊ ಇಂಟ್ರೆಸ್ಟಿಂಗ್ ಪಾರ್ಟು ಐ ಥಿಂಕ್ ICICI ಈ ಒಂದು ಲೆವೆಲ್ ತೋರಿಸ್ಬೇಕು ಅಂತಲೇ ಇಟ್ಕೊಂಡಿದ್ದೀನಿ. ICICI ಜನರಲ್ ಇನ್ಶೂರೆನ್ಸು ತೋರಿಸ್ತೀನಿ. ಏನಕ್ಕೆ 5 ಮಿನಿಟ್ಸು ಚಾರ್ಟ್ ಹಾಕ್ಕೊಳ್ಳಿ, 15 ಮಿನಿಟ್ಸ್ ಹೈ ಆ್ಯಂಡ್ ಲೋ ಮಾರ್ಕ್ ಮಾಡ್ಕೊಳೋದು ಇದೆಲ್ಲ ಹೇಳಿದ್ದೆ. ಈ ಲೆವೆಲ್ಸ್ ಏನಿದೆ ಇದ್ರ ಮೇಲೆ ಲೆವೆಲ್ಸು ಕಳೆದ ಒಂದು ಇದ್ರದ್ದು ಫೆಬ್ರವರಿ 10th, ನೆಕ್ಸ್ಟು 13ನೇ ತಾರೀಕು. ಸೊ ಇದಕ್ಕಿಂತ ಈ ಒಂದು ಹೈಯಿಂದ ಕೆಳಗಡೆನೇ ಇತ್ತು ಓಪನಿಂಗ್. ಬಟ್ ಇನ್ ಕೇಸ್ ಏನು ಮಾಡ್ಬೋದು ಜನರಲ್ ಆಗಿ ಹೇಳ್ತಿದ್ದೀನಿ ಇಲ್ಲಿ. ಸೊ ನೀವು ಹಾಗೆ ವರ್ಕ್ ಮಾಡ್ಕೊಂಡ್ರೆ ಒಳ್ಳೆಯದು. ಸೊ ನನಗೆ ಈ ಲೆವೆಲ್ ಇದೆ ಅಂತ ಹೇಳೋಣ, CG ಬಂದಿದೆ ಅಂತ. ಸೊ CG ಇಂದ ಕೆಳಗಡೆ ಓಪನ್ ಆಗ್ತಿದೆ ಅಂದರೆ ಆದಷ್ಟು CGಗೆ ವಾಪಸ್ ಹೋಗೋಕ್ಕೆ ಟ್ರೈ ಮಾಡುತ್ತೆ.
ಸೊ ಈ ಒಂದು ಫಿಬಿನಾಶಿ ರೇಷಿಯೋ ಹಾಕೊಂಡಿದ್ದೀನಿ 2.36 618. ಈ ಒಂದು ಬೇಸಿಸ್ ಮೇಲೆ ಇಲ್ಲೇ ಎಂಟ್ರಿ ತೊಗೊಳಕ್ಕೆ ಒಳ್ಳೇದು. ಬಟ್ ಏನಾಗುತ್ತೆ, ಇಲ್ಲಿ ರೀಟೆಸ್ಟ್ ಆಗಿ ಅಲ್ಲೇ ಕೂತ್ಕೊಂಡಿದೆ ಹೆಚ್ಚು ಕಮ್ಮಿ 236 ಲೆವೆಲಲ್ಲಿ. ಸೊ ಕೆಳಗಡೆ ತುಂಬ ಹೋಗ್ಬಿಡ್ತು ಫಸ್ಟ್ 5 ಮಿನಿಟ್ಸ್ ಪ್ಲಾಟ್ ಮಾಡಿದಾಗ. ಸೊ 618 ಬ್ರೇಕ್ ಆದಾಗ ನಾನು ಎಂಟ್ರಿ ತೊಗೊಳ್ತೀನಿ. ರಿಸ್ಕಿ ಟ್ರೇಡರ್ ಆಗಿದ್ದರೆ ಇಲ್ಲಿ ತೊಗೊಂಡು ನೀವು ಬುಕ್ ಮಾಡ್ಕೊಬೋದು. ಸೊ 1760 ಕಾಲ್ ಏನಾದ್ರು ತೊಗೊಂಡಿದ್ರೆ 4 ದಿವಸದಲ್ಲಿ ತುಂಬ ಚೆನ್ನಾಗಿ ಕೊಟ್ಟಿದೆ ಅದು. ತೋರಿಸ್ತೀನಿ ಅದು 1760. ಹದಿಮೂರನೇ ತಾರೀಕು ಓಪನ್ ಮಾಡಿದಾಗ ಇಲ್ಲಿತ್ತು ತೋರಿಸ್ತೀನಿ ನಿಮಗೆ. 13ರದ್ದು ನೋಡಿ, ಇಲ್ಲಿ ಓಪನ್ ಆದಾಗ ಇಲ್ಲೆಲ್ಲೋ ಬೇಕಾಯಿತು 55 ರುಪೀಸ್ ಅರೌಂಡ್ ಇತ್ತು. 55 ಇದ್ದಿದ್ದು ಡೈರೆಕ್ಟಾಗಿ ನಿಮಗೆ ಆಲ್ಮೋಸ್ಟ್ 145 ಹೋಗಿದೆ. ಆಲ್ಮೋಸ್ಟ್ 3 ಟೈಮ್ಸ್ ಆಗಿದೆ. ಸೊ ಇದು ಲಾಟ್ ಸೈಜ್ ಬಂದ್ಬಿಟ್ಟು 325. ಸೊ 100 ಅಂದರೆ 32,000 ರುಪೀಸ್ 1 ವೀಕಲ್ಲಿ ಬಂದಿತ್ತು ಒಂದು ಲಾಟಿಂದ. ಸೊ ನಿಮ್ಮ ಇನ್ವೆಸ್ಟ್ಮೆಂಟ್ ಏನಂದರೆ 325 ಇಂಟು 55. 325 ಇಂಟು 55 ಅಂದರೆ 17,000ಗೆ. ಇದು 150 ಹೋಗದೆ ಇದ್ರು ಅರೌಂಡ್ 140 ಅಂತೂ ಹೋಗಿದೆ. ಸೊ 140 ಐ ವಿಲ್ ಬಿ ಟೇಕಿಂಗ್. 140 ಇಂಟು 325 45,000 ಬಂದಿದೆ. ಆಲ್ಮೋಸ್ಟ್ 17,000 ಮೈನಸ್ 45,000. 28,000 ಅಷ್ಟು ಸಿಕ್ಕಿದೆ ಹೆಚ್ಚು ಕಡಿಮೆ. 20,000 ಸಿಕ್ಕಿದ್ರು ಸಾಕು ಒಂದು ಲಾಟಿಂದ 4 ದಿವಸಕ್ಕೆ. ಸೊ ಇನ್ವೆಸ್ಟ್ಮೆಂಟು ನೀವು ನೋಡಿಕೊಂಡು ಈ ಥರ ಟ್ರೆಂಡಿ ಸ್ಟಾಕ್ಸ್ಗಳು ನಾನು ಯೂಶಲಿ ಫಿಲ್ಟರ್ ಮಾಡಿರ್ತೀನಿ. ಸೊ ಆ ಬೇಸಿಸ್ ಮೇಲೆ ಸ್ಟಾಕ್ಗಳು ಬಂದಿರ್ತವೆ. ಇನ್ ಕೇಸ್ ಇಲ್ಲೇ ತೊಗೊಂಡಿದ್ರು 63 ರುಪೀಸಿಂದ ಡೈರೆಕ್ಟಾಗಿ ನೀವು ರೂಲ್ ಹಾಕೊಳೋದು ನಿಮಗೆ ಬಿಟ್ಟಿದ್ದು. ನನಗೆ EMI ಮೇಲೆ ಹೋಗಿರಬೇಕು. EMIನೂ ನಾನು 50 ಹಾಕ್ಕೊಂಡಿದ್ದೀನಿ. ಕೆಲವರು 20ಲಿ ವರ್ಕ್ ಮಾಡ್ತಾರೆ, ಕೆಲವರು 10ನಲ್ಲೇ ವರ್ಕ್ ಮಾಡ್ತಾರೆ. ಮೊಮೆಂಟಮ್ ಹೆಂಗೆ ಸಿಗುತ್ತೆ ಅದ್ರ ಬೇಸಿಸ್ ಮೇಲೆ ನೋಡೋದು. ನಾನು ಬ್ರಾಡರ್ ಪಿಕ್ಚರ್ಗೋಸ್ಕರ 50ಲಿ ಹಾಕ್ಕೊಂಡಿದ್ದೀನಿ. ಬಟ್ ರೂಲ್ ಬೇರೆ ಇರ್ತವೆ. ಸೊ ಸ್ಕ್ಯಾಲ್ಪಿಂಗ್ ಮೋಡ್ಗೆ ಒಂದಾದರೆ, ಇನ್ವೆಸ್ಟ್ಮೆಂಟ್ಗೆ ಒಂದಾದರೆ, ಆ್ಯಸ್ ಎ ಒಂದು ಸ್ವಿಂಗ್ 1 ವೀಕಲ್ಲಿ ಏನು ಟ್ರೈ ಮಾಡ್ತೀವಿ, ಅಥವಾ 3 ಡೇಸು 2 ಡೇಸ್ಗೆ ಸ್ವಿಂಗ್ ಮಾಡೋರು, ಈ ಥರ ಒಂದು ಸಣ್ಣ ಸ್ವಿಂಗ್ ಕ್ಯಾಪ್ಚರ್ ಮಾಡೋರಿಗೆ. ಸೊ ಅದಕ್ಕೆ ತಕ್ಕನಾಗಿ ನಾವು 50ನೋ 40ನೋ ಯಾವುದೋ ಒಂದು EMI ಹಾಕ್ಕೊಂಡಿರ್ತೀವಿ. ಸೊ ಈ ಥರ ಒಂದು ಸ್ಟಾಕ್ ಚೆನ್ನಾಗಿ ಬಂದಿತ್ತು ಅಂತ ತೋರ್ಸೋಕೆ ಇದು ಮಾಡಿದೆ. ಸೊ ಅಲ್ಲೇ ಬಂದು ವಾಪಸ್ ಇಲ್ಲಿ ತೋರಿಸ್ತೀನಿ, ಸಾರಿ. ಮೀನ್ ಟೈಮ್ ನಾನು ಗೋಲ್ಡ್ ಹೇಳೋಕೆ ಮರ್ತೆ. ಅದೇ ಸ್ಟಾರ್ಟಿಂಗಲ್ಲೇ ಒಂದ್ಸಲಿ ಹೇಳಿದ್ದೆ. ಸ್ಟಿಲ್ ಗೋಲ್ಡ್ ಒಂದ್ಸಲಿ ತೋರಿಸ್ಬಿಡ್ತೀನಿ. ಸೊ ಗೋಲ್ಡು ಸಹಿತ ಇಲ್ಲಿ ಕನ್ವರ್ಷನ್ ಆ್ಯಂಡ್ ಬೇಸ್ ಲೈನ್ ಇದಾಗಿದೆ. ಸೊ ನೆಕ್ಸ್ಟ್ ಎಲ್ಲಿ ಹೋಗುತ್ತೆ ಗೊತ್ತಿಲ್ಲ ವೀಕ್ಲಿ. ಇದರಲ್ಲಿ ಡೇ ಟೈಮಲ್ಲಂತೂ ಇದು ಕ್ಲೌಡಿಂದ ಮೇಲೆ ಬರಬೇಕು, ಇಲ್ಲಾಂದರೆ ಮತ್ತೆ ಕ್ಲೌಡಿಂದ ಕೆಳಗಡೆ ಬಂತು ಅಂದರೆ ಮತ್ತೆ ಇದಾಗುತ್ತೆ. ಸೊ 5,090 ಈ ರೇಂಜಿಗೆ ಬರಬೇಕು. ಅಲ್ಲಿಂದ ಒಂದು ಮತ್ತಷ್ಟು ಹೈ ಹೋಗಲಿಕ್ಕೆ ಸಾಧ್ಯತೆ ಇದೆ. ಇದು 5,500 ಏನಿತ್ತು ಅದಕ್ಕಿಂತ ಮೇಲೆ ಹೋಗುತ್ತೆ. ಇಲ್ಲ ಅಂದರೆ ಇದೇ ಥರ ಒಂದು ರೇಂಜ್ ಬೌಂಡ್ ಆಗಿ ಇರ್ಬೋದು. ವೀಕ್ಲಿಲೂ ಸಹಿತ ಒಂದು ನೋಡ್ಬೋದು. ಈ ಒಂದು ಕೆಳಗೆ ಬಂತು, ಹೈಯರ್ ಹೈ ಅಂತೂ ಮಾಡ್ತಾ ಇದೆ ವೀಕ್ಲಿಲಿ. ಸೊ ಮತ್ತಷ್ಟು ಮೇಲೆ ಹೋದಷ್ಟು ನಾವು ಒಂದು 5,500 ಸಮಥಿಂಗ್ ಏನಾಗಿತ್ತು ಅದಕ್ಕಿಂತ ಮೇಲೆ ಹೋಗುತ್ತೆ. ಸೊ ಗೋಲ್ಡು ಪಾಸಿಟಿವ್ ಆಗಿ ಕಾಣಿಸ್ತಿದೆ. ಬಟ್ 100% ಇದಂತ ಆಗಲ್ಲ. ಸರಿ, ಅದು ಗೋಲ್ಡ್. XAG USD ಸಿಲ್ವರು ಹೆಚ್ಚು ಕಮ್ಮಿ ಹಾಗೆ ಫಾಲೋ ಮಾಡುತ್ತೆ. ಇಲ್ಲಿ ನಾನು ಆ್ಯಕ್ಚುಲಿ ರೇಂಜ್ ಬೌಂಡ್ ಅಂತ ಹಾಕ್ಕೊಂಡಿದ್ದೀನಿ. ಬಟ್ ಒನ್ಸ್ ಈ ಒಂದು ಬೇಸ್ ಲೈನಿಂದ ಮೇಲ್ ಬಂತು ಅಂದರೆ 100% ಪಾಸಿಟಿವ್ ಹೋಗುತ್ತೆ. ಸದ್ಯದ ಮಟ್ಟಿಗೆ 84 ಮೇಲೆ ಹೋಗಬೇಕು. 84 ಮೇಲೆ ಕ್ಲೋಸ್ ಆಗದ ಹೊರತು ಒಂದು 100% ಪಾಸಿಟಿವ್ ಇಲ್ಲ. ಡೈಲಿ ಟೈಮ್ ಫ್ರೇಮಲ್ಲೂ ಒಂದು ರೆಡ್ ಕ್ಲೌಡ್ ಇದೆ. ಸೊ ಅದು ಒಂದು ಬಿಗ್ ಮೊಮೆಂಟಮ್ ಸಿಕ್ಕಿದಂಗೆ ಮಾತ್ರ ಒಂದು ಮೇಲ್ಗಡೆ ಹೋಗೋಕ್ಕೆ ಸಾಧ್ಯತೆ ಇದೆ. ಸೊ ಹಾಗಾಗಿ ಒಂದು ಮೇಲ್ಗಡೆ ಹೊರತು ಇದು ಬರಲ್ಲ.
ಸೊ ICICI ಜನರಲ್ ಇನ್ಶೂರೆನ್ಸ್ ತೋರಿಸ್ತಾ ಇದೆ. ಇದೇ ಥರ ನೀವು ವರ್ಕ್ ಮಾಡಬೇಕು. ಎಕ್ಸಾಂಪಲ್ಗೆ ಇದು ICICIಗೆ ಅಷ್ಟೇ ತೋರಿಸಿದ್ದು. ಸೊ ಈ ಥರ ಒಂದು ಚೆನ್ನಾಗಿ ಕೊಟ್ಟಿದ್ದಾವೆ. ಈ ವೀಕಿಂದ ಬರೋದಾದರೆ ನೀವು ಸ್ಕ್ರೀನ್ಶಾಟ್ ತಗೊಳ್ಳಿ. ನಿಫ್ಟಿ ಇದೆಲ್ಲ ಬುಲ್ಲಿಶ್ ಅಂತಲೇ ಕಾಣಿಸುತ್ತೆ ಈಗ. ಯಾಕಂದರೆ ಒಂದು ನಂಬರ್ ಇವಾಗ ಕರೆಂಟ್ ಲಾಸ್ಟ್ ರೇಟ್ ಪ್ರೈಸ್ ಏನಿದೆ ಅದಕ್ಕಿಂತ ಒಂದು ಮೇಲ್ಗಡೆ ಕೂತಿರುತ್ತೆ. ಹಾಗಾಗಿ ಎಲ್ಲ ಬುಲ್ಲಿಶ್ ಅಂತ ತೋರಿಸಿರುತ್ತೆ. CG ಒಂದು ಯಾವುದೋ ಕಾಲದಲ್ಲಿ ಅವರು ಆಪ್ಷನ್ ಸೆಲ್ಲರ್ಸು ಏನಿದ್ದಾರೆ PE ಸೆಲ್ ಮಾಡಿರ್ಬೋದು. ಸೊ ಅದು ಒಂದು ದೊಡ್ಡದಾಗಿ ಮೂವ್ಮೆಂಟ್ ಕೊಟ್ಟಿದ್ರೆ ಸಡನ್ನಾಗಿ CE ಸೆಲ್ ಬರ್ತಾರೆ. ನೀವು ಸೆನ್ಸಿಬಲ್ ಡೇಟಾ ಅಥವಾ ಆಪ್ಷನ್ ಚೈನ್ಗಳೆಲ್ಲ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಯಾವ ಸೈಡ್ ಆ ಲಾಂಗ್ ಇದಾಗ್ತಿದೆ, ಶಾರ್ಟ್ ಕವರಿಂಗ್ ಆಗ್ತಿದೆ, ಈ ಥರದ್ದೆಲ್ಲ ನೋಡಬೇಕು. ಸೊ ನೋಡಿಕೊಂಡು ಅದ್ರ ತಕ್ಕನಾಗೆ ಪೊಸಿಷನ್ ಅಂತೂ ಮಾಡಬೇಕು. ಸೊ ಸದ್ಯದ ಮಟ್ಟಿಗೆ ಎಲ್ಲ ಬುಲ್ಲಿಶ್ ಅಂತ ಕಾಣಿಸುತ್ತೆ. ಒಂದು ಸ್ಕ್ರೀನ್ಶಾಟ್ ಇಟ್ಕೊಳ್ಳಿ. ಟೇಕ್ ಎ ಸ್ಕ್ರೀನ್ಶಾಟ್ ಆಫ್ ದಿಸ್ ಟೇಬಲ್. Basically, let's say take an example of Asian Paints. I'm going to Asian Paints. Go to spot chart. Basically, what I did for this, I filtered based on previous high and low, and what is the duration, calendar days, trading days, all those calculation is required for GAN calculation, GAN dates finding. So based on that, I found the GAN dates. Accordingly, I filtered out some of the stocks. Plus, additional to that, I took filter of what is the previous week volume comparison, and means what is the change in the volume. Basically, there should be volume gain in for continuous 3 days. And apart from that, one more condition is there should be a minimum change in this one price, 1 to 1.5%. Sometimes what happens, people will choose 5 to 6% change. So top gainer, if they consider, again they will consider it will go up or it can come down also. Accordingly, we have to take the trade. If previous week something, let's say Siemens was made a high of 5%, so it should come down now. Otherwise, it cannot go up, or it will retain, means it will have sideways movements. Otherwise, there will not be any price action in that particular scripts. So you need to take such a stock. There is a minimum change in price, so that we'll get a maximum fluctuation in the price. So last week it went 2%, means this week it can go another 3%, or it can come down another 3%. Like that, we should be taking the trade. Let's take example of Asian Paints, what I was discussing. So if this stock current price is, last trade price is 2471. So CG is at 2288. These calculations are from directly from Google Sheet actually. The formula I can share actually, but it's a little bit confusing. Basically, what relation I'm taking here? What is the price volume change in 3 days, 4 days, like that? I'll be changing, and average this thing I'll considering. So I need to break this. Usually it will change every time. So currently people are sitting at sold PE. Probably it's PE only, because already trading above the price. So PE, so sell is happened. That's why it's a bullish actually. So in future, or let's say in 2-3 days, it will not come below 2288. If it is coming below, means directly it will fall minimum 2 to 3%. Directly it will fall, or even more. So you should be taking trade such a way that above this, if I go, means market is going up beyond, if in Asian Paints 2484, currently 2476 last rate price. Above to this one, this price,
it will be a complete bullish, or below this number it will be a bearish. But my recommendation, if you are not a very aggressive trade, very conservative, means if you should be taking trade below 2288 for short trade. So Asian Paints, I need to mark these three numbers first. 2288, I need to go for 5 minutes. 2484, 24859. 2284, 2484. Because this is my high point, this is a somewhere support is taken, that's why it's coming automatically. Usually this number we need to keep in our mind, otherwise this is a difficult one. Now I need to mark 2288. 2288 was missed. 2288 is somewhere below. Already people started last week above this started. So people will you can check from this what is this my fixed range profile is there, or you can take from automatic. So currently people are sitting at 2435 above this number again. So very conservative, we can keep at 2288. So definitely this stock will not come below 2288. So what is the range from this high to this range? So around 200 points. So you can take opposite C cell from around at 26 or 27 level. So like this range you can have for hedging also, or straight away if you are an option buyer means take a trade according to these levels. So just I marked this one for understanding what is the current level. No need to refer this also, fixed range, all those things. Definitely that will confuse you. ಬೇಸಿಕಲಿ ಏನು ಮಾಡಬೇಕು, ಈ ಒಂದು ನಂಬರ್ಸ್ನ ಇಟ್ಕೊಂಡು ಯು ನೀಡ್ ಟು ಮಾರ್ಕ್, ಅದ್ರ ತಕ್ಕನಾಗೆ ಒಂದು ಟ್ರೇಡ್ ತೊಗೊಬೇಕಾಗುತ್ತೆ. ಈ ನಂಬರ್ಗಿಂತ ಮೇಲ್ ಹೋಯ್ತು ಅಂದರೆ, ಯಾಕಂದರೆ ಈ ಒಳಗೆ ನಂಬರ್ ಏನಿದೆ, ದಿಸ್ ವಿಲ್ ಬಿ ಕಾಲ್ಡ್ ಆಸ್ ರೇಂಜ್ ಬೌಂಡ್ ಏರಿಯಾ. ಸೊ ದಿಸ್ ಈಸ್ ಮೈ bullish number, this is my bearish side. So in between is a no trade zone actually. So once the market opens on Monday, if you are very conservative means stay with 15 minutes high and low, mark which side is breaking, you can take, or you can use Fibonacci based entry, or straight away take according to these levels. So generally expect minimum 2%. If it is a range bound, in this means there is no trade, you should not trading, avoid trading such market. Or you take if you are a option seller means take 200 250 plus each side and take the position. Nifty case also similar one. I think no need to explain. Entry and exit remains according to your rules, either based on momentum, MACD, or based on RSI, or based on some super trend or something. Accordingly, you need to take trade. So you need to understand what is the level, what is the current scenario. Currently in 15 minutes charts, according to this, I feel market will retest at 2422 somewhere something. Even currently market CG is at 22299. Somewhere they sold at almost 23,000. That will be changing as per end closing day basis. This number is coming, but this is not the actual one. It's a dynamic one, but still
to have a fair idea about market, who is sitting at what place. So market was bullish because of P sold was happened here. P selling, without P selling, so 1,000 points will not move. If C sell happens, market will come down. So you need to be careful. So current difference is around 1,500 points. So you cannot have 1,500 points on each side. So you need to keep some 700 points each side, and you will be taking hedging trading. 700, 750, 700 or 800 also okay. But it's a too wide one. To avoid that kind of hedge trading, I'm giving this number. Based on break, which side it's breaking, you take that side position. So based on resistance, let's say my position I am taken here at 24,300 somewhere. My immediate next resistance will be at this level, 24,800, or much before that. But as per 15 minutes, I am getting this is a major resistance here, 24,800. After that, it will go up to here. So why I am marking without knowing my pivot levels or CPR? This is a basic rule actually. Wherever candle is forming, wherever it's too much repetition is happening, that is because of that will act as a support or resistance. So you should be considering that a different time frame, and without that you cannot decide which side is having resistance, which number is having resistance, or which number is having support. So you need to mark. I have multiple methods to find the support and resistance. Generally, without calculating or something, simply I go with markings. So based on multiple time frame, I'll be marking like this. It's the easiest one, and nobody is going to follow this, but this is the easiest and simplest method. That this is a very accurate one. So you need to consider what is my support and resistance. According to this 24,800, if your 2 days, 3 days position, if you're making means 24,800 is enough. But current because of Trump decisions, so it can vary even 1,000 points also. So immediate resistance is that side, immediate support will be this one. By looking from naked eye, I'm marking this. This is a simplest method. I'll go much deeper actually, but you need to mark like this only. I've taken more time to explain all this thing, but you need to understand. But definitely it's going to help. ಸೊ ಮತ್ತೆ ಸಿಗೋಣ. ಮಧ್ಯೆ ಮಧ್ಯೆ ಇಂಗ್ಲೀಷಲ್ಲಿ ಜಾಸ್ತಿ ಮಾತಾಡಿದೆ. ಲೆವೆಲ್ಸ್ ಮಾರ್ಕಿಂಗ್ ಅಷ್ಟೇ. ಅದೆಲ್ಲ ಅರ್ಥ ಆಗಿದೆ ಅಂದ್ಕೊಳ್ತೀನಿ ನನಗೆ. ಹೈಯರ್ ಟೈಮ್ ಫ್ರೇಮು, ಲೋಯರ್ ಟೈಮ್ ಫ್ರೇಮ್ ಏನೇನಿದೆಯೋ ಅಲ್ಲೆಲ್ಲ ಮಾರ್ಕ್ ಮಾಡ್ಕೊಬೇಕು. ಕ್ಯಾಂಡಲ್ ಎಲ್ಲೆಲ್ಲಿ ರಿಪೀಟ್ ಆಗ್ತಿದೆ, ನೀವು ಬೇರೆ ಬೇರೆ ಕ್ಯಾಂಡಲ್ ಆದರೂ ನೋಡ್ಕೊಳ್ಳಿ, ಲೈನ್ ಟೈಪ್ ಆದರೂ ನೋಡ್ಕೊಳ್ಳಿ, ಅಥವಾ ಈ ಥರ ಒಂದು ಕ್ಯಾಂಡಲ್ ಬರೋದ್ರೂ ನೋಡ್ಕೊಳ್ಳಿ, ಯಾವ ಮೆಥಡ್ ಆದರೂ ನೋಡ್ಕೊಂಡು ಮಾಡ್ಕೊಳ್ಳಿ. ಮಲ್ಟಿಪಲ್ ಟೈಮ್ ಫ್ರೇಮಲ್ಲಿ ಈ ಥರ ಬಂದಿದ್ದು ನಿಮಗೆ ಒಂದು ಡೆಫಿನೇಷನ್ ಕೊಡುತ್ತೆ. ಓವರ್ ಆಲ್ ಮಾರ್ಕೆಟ್ದು ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಕೊಡ್ತವೆ. ಆಲ್ರೆಡಿ ಒಂದು ಮೇಜರ್ ಬುಲಿಶ್ ಆ್ಯಂಡ್ ಬೇರಿಶ್ ನಂಬರ್ ಕೊಟ್ಟಿದ್ದೀನಿ, ಅದು ಇನ್ ಬಿಟ್ವೀನ್ ಬರ್ತವೆ. ಅಕಾರ್ಡಿಂಗ್ ಟು ದಟ್ ನೀವು ಆಪ್ಷನ್ ಸೆಲ್ಲಿಂಗ್ ತೊಗೊಬೇಕು. ಸೊ ಯೂಶಲಿ ಟ್ರಂಪ್ ಆಟದಿಂದ 1,000 ಪಾಯಿಂಟ್ಸ್ ವೇರಿಯೇಷನ್ ತನಕ ಬರ್ತಿದೆ. ಸೊ ಕನ್ಸರ್ವೇಟಿವ್ಗೋಸ್ಕರ ನಾವು ಏನು ಮಾಡ್ಕೊಬೇಕು ಅಂದರೆ 750 ಆದರೂ ಇಟ್ಕೊಬೇಕು ಒಂದು ಈಚ್ ಸೈಡು ಅಂದರೆ ಬೈ 2 ಮಾಡಿಕೊಂಡ್ರು ಓಕೆ. ನನಗೆ 300 ಪ್ಲಸ್ ಪಾಯಿಂಟ್ಸ್ ಹಾಕ್ಕೊಂಡು ಮಾಡ್ಬೋದು. ಇಲ್ಲಾಂದರೆ 500, ನೀವು ಓಲ್ಡ್ ಸ್ಕೂಲ್ ಮೆಥಡ್ಸ್ ಅಂತ ಏನಿದೆ 500 ಪಾಯಿಂಟ್ಸ್ ಇಟ್ಕೊಂಡು ಮಾಡ್ಬೋದು. ಯೂಶಲಿ ಏನಾಗುತ್ತೆ, ಟ್ರಂಪ್ ಇವತ್ತೇನೋ ಡಿಸಿಷನ್ ಕೊಟ್ಟ, ಮಾರ್ಕೆಟ್ ಅಪ್ ಹೋಯ್ತು ಅಂದರೂ ವೆರಿ ಇಮಿಡಿಯೇಟ್ ನೆಕ್ಸ್ಟ್ ಇನ್ನೊಂದು ಆಪೋಸಿಟ್ ಟ್ರೇಡ್ ಬಂದಿರುತ್ತೆ. ಸೊ ಪೊಸಿಷನ್ ಅಂತೂ ನಿಮ್ಗೇನು ತೊಂದರೆ ಕೊಡಲ್ಲ. ಬಟ್ ಏನಾಗುತ್ತೆ ಅಂದರೆ ಮೇಜರ್ ಆಗಿ ಯು ನೀಡ್ ಟು ಕನ್ಸಿಡರ್ ಹಿಯರ್, ಇನ್ಸ್ಟೆಡ್ ಆಫ್ ಟೇಕಿಂಗ್ ವೀಕ್ಲಿ ಕಾಲ್ಸ್, ಬೆಟರ್ ಟೇಕ್ ಫಾರ್ ವೀಕ್ ಕಾಲ್ಸ್ ಆರ್ ಮಂತ್ಲಿ ಕಾಲ್ಸ್. ಸೊ ಸಪೋಸ್ 28th ಈ ಮಂತ್ ಎಕ್ಸ್ಪೈರಿ ಇದೆ,
23rd ಐ ಆಮ್ ಟ್ರೇಡಿಂಗ್ ಅಂದರೆ ಈ ಮಂತ್ ಎಕ್ಸ್ಪೈರಿ ಬದಲು ನೆಕ್ಸ್ಟ್ ಮಂತ್ ಎಕ್ಸ್ಪೈರಿಗೆ ವರ್ಕ್ ಮಾಡಿ. ಮಂತ್ಲಿ ಎಕ್ಸ್ಪೈರಿಲಿ ವರ್ಕ್ ಮಾಡೋರಿಗೆ ಸೇಫಾಗಿ ಒಂದಿಷ್ಟು ದುಡ್ಡು ಆಗ್ತಾ ಇದೆ, 100% ಆಗುತ್ತೆ. ವೀಕ್ಲಿ ಮಾಡೋರಿಗೆ ವೋಲಟೈಲಿಟಿ ಇರೋದ್ರಿಂದ ಆಪ್ಷನ್ ಸೆಲ್ಲರ್ಸ್ಗೂ ಆಗ್ತಿಲ್ಲ ದುಡ್ಡು, ಆಪ್ಷನ್ಸ್ ಬಯರ್ಸ್ಗೂ ಆಗ್ತಿಲ್ಲ. ಆಪ್ಷನ್ ಬಯರ್ಸ್ ಇಂಥ ಮಾರ್ಕೆಟಲ್ಲಿ ಆದಷ್ಟು ನೀವು 1 ವೀಕ್ ಅಹೆಡ್ ಅಥವಾ ಅದು 1 ಮಂತ್ ಅಹೆಡ್ ತೊಗೊಂಡ್ರೂ ಪರವಾಗಿಲ್ಲ, ಅಥವಾ ಮಿನಿಮಮ್ 15 ಡೇಸ್ ಗ್ಯಾಪ್ ನಿಮ್ಗೆ ಕೊಟ್ಟಷ್ಟು ನಿಮಗೆ ಸೇಫ್ ಆಗಿರುತ್ತೆ. ಪ್ರೀಮಿಯಂ ಜಾಸ್ತಿ ನನಗೆ ಅಫೋರ್ಡ್ ಮಾಡೋಕ್ಕಾಗಿಲ್ಲ ಅಂತ ದಯವಿಟ್ಟು ಆಪ್ಷನ್ ಟ್ರೇಡಿಂಗ್ ಬರಬೇಡಿ. ಪ್ರೀಮಿಯಂ ನಿಮಗೆ ಜಾಸ್ತಿ ಆದರೂ ಟಿ.ಟಿ.ಕೆ ಪ್ರಾಬ್ಲಮ್ ಇರಲ್ಲ, ಆಪ್ಷನ್ ಬಯರ್ಸ್ ಪಾಯಿಂಟ್ ಆಫ್ ವ್ಯೂ ಹಂಗೆ ಹೇಳ್ತಿದ್ದೀನಿ ಇದನ್ನು. ಸೊ ಆದಷ್ಟು ಸ್ವಲ್ಪ ಫಾರ್ ಎಕ್ಸ್ಪೈರಿಗಳನ್ನ ನೋಡಿಕೊಂಡು ತೊಗೊಂಡ್ರೆ ತೊಂದರೆ ಇಲ್ಲ. ಆಪ್ಷನ್ ಸೆಲ್ಲರ್ಸ್ಗೆ ಎನಿವೇ ಅವರು 15-20 ಡೇಸ್ ಆರ್ ಇವನ್ 1 ಮಂತ್ ಗ್ಯಾಪ್ ಇಟ್ಕೊಂಡೇ ವರ್ಕ್ ಮಾಡಿರ್ತಾರೆ. ಸೊ ನೋಡಿಕೊಂಡು ಟ್ರೇಡ್ ತಗೊಳ್ಳಿ. ಇದಾಗಿತ್ತು ಈ ವಾರದ ವಿಡಿಯೋ. ಮತ್ತಷ್ಟು ಮಾಹಿತಿಯೊಂದಿಗೆ ಹೊಸ ಹೊಸ ವಿಷಯದೊಂದಿಗೆ ಬರ್ತೀನಿ. ಆದಷ್ಟು ನೀವು ಅರ್ಥ ಮಾಡ್ಕೊಳ್ಳಿ, ಕಾಮೆಂಟ್ಸ್ ಮಾಡಿ. ಮೋರ್ ಸಬ್ಸ್ಕ್ರಿಪ್ಷನ್ ಬಂದರೆ ಆಟೋ ಡಬ್ ಆಗುತ್ತೆ. 100% ಗೋಯಿಂಗ್ ಟು ಹೆಲ್ಪ್ ಎವ್ರಿ ಒನ್. ನನಗೂ ಬೆನಿಫಿಟ್ ಇದೆ, ನಿಮಗೂ ಸಿಗುತ್ತೆ. ಮತ್ತೆ ಸಿಗೋಣ, ಅಲ್ಲಿ ತನಕ ಧನ್ಯವಾದಗಳು.